ಮೊದಲನೇದಾಗಿ ನಿಮಗೆ ಕಂಗ್ರ್ಯಾಚುಲೇಷನ್ ಮೇಡಮ್. ಕರ್ನಾಟಕ ಮೀಡಿಯಾ ಜರ್ನಲಿಸ್ಟ್ ವತಿಯಿಂದ ಇದು ಐಕಾನಿಕ್ ಗ್ಲೋಬಲ್ ಮೀಡಿಯಾ ಅಂತ ಅವಾರ್ಡ್ ಪಡ್ಕೊಂಡಿದೆಯಲ್ಲ, ಇದಕ್ಕೆ ನಿಮ್ಗೆ ಏನು ಅನಿಸ್ತಾ ಇದೆ? ಭಾಳ ಖುಷಿ ಆಗ್ತಾಯಿದೆ. ಮೊದಲನೇದಾಗಿ ನಮ್ಮ ಮಾಧ್ಯಮದ ಮಿತ್ರರಾಗಿರೋರಿಗೆ ನಾವು ಚಿರಋಣಿಯಾಗಿರ್ತೀವಿ. ಅಂದರೆ ಆ್ಯಕ್ಟರ್ಸ್ ಅಂದರೆ ನಾವು ನಮ್ಮ ಆಡಿಯನ್ಸ್ನ ರೀಚ್ ಆಗೋದೇ ನಮ್ಮ ಮೀಡಿಯಾ ಥ್ರೂ. ಸೊ ಅವರಿಂದ ನೀವೊಂದು ಪ್ರಶಸ್ತಿ ಪಡ್ಕೊಂಡಿರೋದು ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಥ್ಯಾಂಕ್ ಯು ಟು KMJU ಮತ್ತು ಈ ಗ್ಲೋಬಲ್ ಐಕಾನ್ ಮೀಡಿಯಾ ಅವಾರ್ಡ್ಸ್ ಅಂತ ಏನು ನಡೆಸ್ತಾ ಇದ್ದಾರೋ ಪ್ರತಿ ವರ್ಷ ಹೀಗೆ ನಡೀಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ವಿದೇಶದಲ್ಲಿ ನಮ್ಮ ಕನ್ನಡ ಹಬ್ಬ ಆಚರಿಸ್ತಾ ಇದ್ದಾರಲ್ಲ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅದೇ ನೋಡಿ, ವಿದೇಶದಲ್ಲಿ ನಾನು ನಮ್ಮ ಕನ್ನಡ ಬಾವುಟದ ಕಲರ್ಸ್ನ ಇಟ್ಕೊಂಡಿದ್ದೀನಿ. ನನಗೆ ತುಂಬ ಹೆಮ್ಮೆ ಆಗ್ತಾಯಿದೆ. ನಾವು ಕರ್ನಾಟಕನ ದುಬೈನಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಅದಕ್ಕೆ ನೀವು ಅಂದರೆ ಈ ಆರ್ಗನೈಸೇಷನ್ ಏರ್ಪಾಡು ಮಾಡಿಕೊಟ್ಟಿದೆ. ಸೊ ಥ್ಯಾಂಕ್ ಯು ಫಾರ್ ದ್ಯಾಟ್. ನಾನು ಯಾವತ್ತೂ ಮೀಡಿಯಾದವ್ರನ್ನ ಎದುರಾಕೊಂಡಿಲ್ಲ, ಯಾವತ್ತೂ ಅವ್ರನ್ನ ಹೆದರಿಲ್ಲ, ಅವ್ರನ್ನ ರೆಸ್ಪೆಕ್ಟ್ ಮಾಡಿದ್ದೀನಿ. ಯಾವಾಗಲೂ ನಮ್ಮ ಒಂದು ಬಾಂಧವ್ಯ ಯಾವಾಗಲೂ ಒಂದು ಚೆನ್ನಾಗೇ ನಡ್ಕೊಂಡು ಹೋಗಿದೆ. ನಾನಿರ್ಬೋದು, ನಮ್ಮ ಕುಟುಂಬದಲ್ಲಿ ಯಾರೇ ಇರ್ಬೋದು. ಸೊ ಅದು ಹಾಗೆ ನಡ್ಕೊಂಡು ಹೋಗಲಿ ಅಂತ ನಾನು ಹೇಳಕ್ಕೆ ಬರ್ತೀನಿ. ನಿಮ್ಮ ಕುಟುಂಬ ಅಂದ ತಕ್ಷಣ ನಮ್ಗೆ ನೆನಪಾಗೋದು ಫಸ್ಟು ರಾಜ್ಕುಮಾರ್ ಸರ್, ಡಾಕ್ಟರ್ ರಾಜ್ಕುಮಾರ್ ಸರ್. ರಾಜ್ಕುಮಾರ್ ಸರ್ ಅಂದರೆ ಬರೀ ನಮ್ಮ ಕರ್ನಾಟಕ ಅಲ್ಲ, ಬರೀ ಇಂಡಿಯಾ ಅಲ್ಲ, ದೇಶ ಬೇರೆ ಬೇರೆ ದೇಶಗಳಲ್ಲಿ ಕೂಡ ನಮ್ಮ ಅಣ್ಣವ್ರ ಬಗ್ಗೆ ಮಾತುಕತೆ, ಆಮೇಲೆ ಇನ್ನೂ ಏನೇನೋ ನಡೀತಾನೆ ಇದೆ. ಅಂದರೆ ಅಷ್ಟೊಂದು ಹೆಮ್ಮೆ ನಮ್ಮ ಕನ್ನಡ ಅಭಿಮಾನಿ, ಅಂದರೆ ಕನ್ನಡ ಆ್ಯಕ್ಟರ್ಸ್ ಅಂದರೆ ಅಷ್ಟೊಂದು ಹೆಮ್ಮೆ ಇದೆ. ಅದರಲ್ಲೂ ಕೂಡ ರಾಜ್ಕುಮಾರ್ ಫ್ಯಾಮಿಲಿಯಿಂದ ಬಂದಿರೋರು ನಿಮಗೆ ಈ ಅವಾರ್ಡ್ ಸಿಕ್ಕಿದೆಯಲ್ಲ, ಇದಕ್ಕೆ ಏನು ಅನಿಸುತ್ತೆ? ಇವತ್ತು ಆ್ಯಕ್ಚುಲಿ ನಮ್ಮ ತಾತ ನಮ್ಮನ್ನು ಫಿಸಿಕಲಿ ಬಿಟ್ಟು 18 ಇಯರ್ಸ್ ಆಗಿದೆ, 19 ಇಯರ್ಸ್ ಆಗಿದೆ. ಆ್ಯಂಡ್ ಅವರ ನೆನಪಲ್ಲಿ ಇದನ್ನು ನಾನು ಎಕ್ಸೆಪ್ಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಸರ್, ಅಣ್ಣವರು, ನಮ್ಮ ಅಣ್ಣವರು ಎಷ್ಟೇ ವರ್ಷ ಆದರೂ, ಅಂದರೆ ನಮ್ಮನ್ನೆಲ್ಲ ಆಗಲಿ ಎಷ್ಟೇ ವರ್ಷ ಆದರೂ ಕೂಡ ಅವರ ನೆನಪು ನಮ್ಮಲ್ಲಿದೆ ಅನ್ನೋದು ನಿಮ್ಗೆ ಅನಿಸ್ತಾ ಇದೆಯಾ? ಅವ್ರು ಯಾವಾಗಲೂ ನಮ್ಮ ಜೊತೆಗೇ ಇದ್ದಾರೆ. ಅದಕ್ಕೆ ನಾನು ಏನಿದೆ, ಅವರು ಫಿಸಿಕಲಿ ನಮ್ಮನ್ನು ಬಿಟ್ಟು ಹೋಗಿರ್ಬೋದು, ಆದರೆ ಬೇರೆ ಎಲ್ಲ ರೀತಿಯಲ್ಲೂ ಅವ್ರು ನನ್ನಲ್ಲೇ ಇದ್ದಾರೆ. ಥ್ಯಾಂಕ್ ಯು.